ಪ್ರಬಲ ಭೂಕಂಪಕ್ಕೆ ತತ್ತರಿಸಿದ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶ. ಬಾಯಿ ತೆರೆದ ಭೂಮಿ, ಜನರ ಪರಿಸ್ಥಿತಿ ಮಾತ್ರ ಅಲ್ಲೋಲ ಕಲ್ಲೋಲ. 900 ಕಿಲೋಮೀಟರ್ ದೂರದ ಬ್ಯಾಂಕಾಕ್ ಮೇಲೆ ಭಾರಿ ಪ್ರಭಾವ. 1930ರ ನಂತರ ಥೈಲ್ಯಾಂಡ್ನಲ್ಲಿ ಎದುರಿಸಿದ ಅತ್ಯಂತ ಶಕ್ತಿಶಾಲಿ ಕಂಪನ ಇದು. ಗಗನಚುಂಬಿ ಕಟ್ಟಡಗಳು ಧರಾಶಾಹಿಯಾಗಿತ್ತು. ನೋಡ್ತಿದ್ದ ಹಾಗೆ ಗಗನ ಚುಂಬಿ ಕಟ್ಟಡಗಳು ಡಗ ಅಂತ ಕೆಳಗುದುರಿತ್ತು. 1930ರ ನಂತರ ಕಂಡ ಅತ್ಯಂತ ದೊಡ್ಡ ಮಟ್ಟಗಿನ ಭೂಕಂಪನ ಇದು. ಗಗನಚುಂಬಿ ಕಟ್ಟಡಗಳ ಧರಾಶಾಹಿ, ಕಟ್ಟಡದ ಅವಶೇಷಗಳ ಕೆಳಗಡೆ ಸಿಲುಕಿದ ಜನ ನರಳಾಡ್ತಾ ಇದ್ರು ಪ್ರಾಣ ಉಳಿಸಿಕೊಳ್ಳೋದಕ್ಕೆ. ನಿಂತ ಸ್ಥಳದಲ್ಲಿ ನಲುಗಿದ ಮೆಟ್ರೋ ಮತ್ತು ಏರ್ಪೋರ್ಟ್ಗಳು. 700ಕ್ಕೂ ಹೆಚ್ಚು ಜನರ ಸಾವಾಗಿದೆ. 1500ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪ್ರಳಯಕಾರಿ ಭೂಕಂಪಕ್ಕೆ ನಲುಗಿದ ಥೈಲ್ಯಾಂಡ್ ದೇಶ ತೀವ್ರವಾದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆ ಜಾಗತಿಕವಾಗಿ ಈ ಭೂಮಿಯ ಮೇಲೆ ದೇವರು ಸೃಷ್ಟಿಸಿರ್ತಕ್ಕಂತಹ ಬೆಟ್ಟ ಗುಡ್ಡಗಳನ್ನ ಕೀಳಲಾಗ್ತಾ ಇದೆ. ಅದನ್ನ ಕೊರೆದು ಜನ ಮನೆ ಮಾಡ್ಕೊಂಡಿದ್ದಾರೆ. ಈ ಭೂಮಿ ಎನ್ನುವಂತಹ ಗ್ರಹಕ್ಕೆ ಮೊಳೆಯ ರೂಪದಲ್ಲಿ ದೇವರು ಅಂಟಿಸಿರ್ತಕ್ಕಂಥ ಮೊಳೆ ಈ ಬೆಟ್ಟ ಗುಡ್ಡ ಕಾಡುಗಳನ್ನು ಅದನ್ನ ತೆಗೆದರೆ ಭೂಮಿಯ ಬ್ಯಾಲೆನ್ಸ್ಗಳು ತಪ್ಪುತ್ತೆ. ಪ್ರಕೃತಿ ಅದರದೇ ಆದಂಥ ಒಂದು ರೂಪುರೇಷೆಗಳನ್ನ ಇಟ್ಕೊಂಡಿದೆ. ಅದನ್ನು ಹಾಳು ಮಾಡಬೇಡಿ. ಹಾಳು ಮಾಡಿದರೆ ಭೂಮಿಯ ಕಂಪನಗಳಾಗ್ತವೆ, ಭೂಮಿಯ ಬ್ಯಾಲೆನ್ಸ್ ತಪ್ಪುತ್ತೆ. ಕಲ್ಲು ಕ್ರಷರ್ಗಳಂತಹ ಆಧುನಿಕ ಕ್ರಷರ್ಗಳ ನಿರ್ಮಾಣಗಳು ಯಥೇಚ್ಛವಾಗಿ ನಡೀತಾ ಇದೆ. JCBಗಳಿಂದ ಕಲ್ಲು ಕಾರೆಗಳನ್ನು ಕೊರೆಯಲಾಗ್ತಾ ಇದೆ. ದೊಡ್ಡ ದೊಡ್ಡ ಬೆಟ್ಟಗಳನ್ನು ಅಗೆಯಲಾಗ್ತಾ ಇದೆ. ಆ ಬೆಟ್ಟದ ಮೇಲೂ ಜನ ವಾಸಿಸುವಂತಹ ರೀತಿಯಲ್ಲಿ ಆಧುನಿಕತೆ ಮಾರ್ಪಟ್ಟಿದ್ದಾಗ ಮಯನ್ಮಾರು, ಥೈಲ್ಯಾಂಡ್ ದೇಶಗಳಲ್ಲಿ ಯಥೇಚ್ಛವಾಗಿ ಬೆಟ್ಟ ಇರತಕ್ಕಂಥ ದೇಶ ಅದು ಥೈಲ್ಯಾಂಡ್. ಆ ದೇಶ ಈಗ ಹಿಂಗೆ ಭೂಕಂಪಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ನೋಡ್ತಾ ಇದ್ದ ಹಾಗೆ ಗೋಧಾಮೆ ಬೆಂಕಿ ಹೊತ್ಕೊಂಡು ಉರಿಯೋ ಥರ ಕಟ್ಟಡಗಳೆಲ್ಲವೂ ಕೂಡ ಪಟಪಟ ಅಂತ ಕೆಳಗೆ ಬೀಳ್ತಾ ಇತ್ತು. ಅದರಲ್ಲಿ ಕಾರ್ಮಿಕರಿದ್ರು, ವಯೋವೃದ್ಧರಿದ್ರು, ಕೌಮಾರರಿದ್ರು, ಗರ್ಭಿಣಿಯರಿದ್ರು, ಮಕ್ಕಳಿದ್ರು, ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಗಗನಚುಂಬಿ ಕಟ್ಟಡಗಳು ಧರಾಶಾಹಿಗಳಾಗಿದೆ. ಇದು ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ನಡೀತಾ ಇರತಕ್ಕಂಥ ಭೂಕಂಪನಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು.